ಆಟೋ ಚಾಲಕರಿಗೆ ಮತ್ತೆ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಕೇವಲ 10 ದಿನಗಳಲ್ಲಿ ಮೂರನೇ ಬಾರಿ ಬೆಲೆ ಹೆಚ್ಚಳ. ಆಟೋ ಚಾಲಕರಿಗೆ ಮತ್ತೆ ದರ ಏರಿಕೆಯ ಬಿಸಿ. ಕೇವಲ 10 ದಿನಗಳಲ್ಲಿ ಮೂರನೇ ಬಾರಿ ಬೆಲೆ ಹೆಚ್ಚಳ. 1 ಕೆಜಿ ಸಿಎನ್ಜಿ ದರದಲ್ಲಿ 2 ರೂಪಾಯಿ ಏರಿಕೆ. ಮತ್ತೆ ಬೆಂಗಳೂರಿನಲ್ಲಿ ಸಿಎನ್ಜಿ ದರ 95ಕ್ಕೆ ಏರಿಕೆ ಆಗಿದೆ. ಸಿಎನ್ಜಿ ದರ ಏರಿಕೆಯಿಂದ ಆಟೋ ಪ್ರಯಾಣ ದುಬಾರಿ ಸಾಧ್ಯತೆ. ಆಟೋ ಬಾಡಿಗೆ ಹೆಚ್ಚಳದ ಆತಂಕದಲ್ಲಿ ಸಾರ್ವಜನಿಕರು. ಮಧ್ಯಮ ವರ್ಗಕ್ಕೆ ಮತ್ತೊಂದು ಬೆಲೆ ಏರಿಕೆಯ ಹೊರೆ. ಸಿಎನ್ಜಿ ಅವಲಂಬಿಸಿರುವಂತಹ ಆಟೋ ಚಾಲಕರಿಗೆ ಭಾರಿ ಸಂಕಷ್ಟ ಇದೀಗ. ಮತ್ತೆ ಸಿಎನ್ಜಿ ಬೆಲೆ ಹೆಚ್ಚಳ ಆಗಿದೆ. ಆಟೋ ಚಾಲಕರಿಗೆ ಭಾರಿ ಹೊಡೆತ. 90 ರೂಪಾಯಿ ಇದ್ದಂಥದ್ದು 92 ಆಗುತ್ತೆ. ಮತ್ತೆ 1 ರೂಪಾಯಿ ಹೆಚ್ಚಾಗುತ್ತೆ. ಮತ್ತೆ ಇದೀಗ 2 ರೂಪಾಯಿ ಏರಿಕೆ. ಒಟ್ಟಾರೆಯಾಗಿ 1 ಕೆಜಿ ಸಿಎನ್ಜಿಗೆ 95 ರೂಪಾಯಿ ಈಗ ಸದ್ಯದ ದರ. ಆಟೋ ಚಾಲಕರು ಸಿಎನ್ಜಿಯನ್ನೇ ನಂಬ್ಕೊಂಡು ಆಟೋ ಚಾಲನೆ ಮಾಡುವಂಥವ್ರು, ಕ್ಯಾಬ್ ಓಡಿಸೋವಂಥವ್ರು ಎಲ್ರಿಗೂ ಕೂಡ ತೊಂದರೆನೇ ಅಲ್ವಾ ಬೆಲೆ ಏರಿಕೆಯಿಂದ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅದ್ರ ಜೊತೆಗೆ ಸಿಎನ್ಜಿ ಕೂಡ ಏರಿಕೆ. ಈಗಾಗಲೇ ಕ್ಯೂ ನಿಂತ್ಕೊಳ್ತಾ ಇದ್ದೀವಿ ನಾವು ಬಂಕ್ಗಳ ಮುಂದೆ, ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆರೋಪ ಇತ್ತು. ಇನ್ನು ಅದ್ರ ಜೊತೆಗೆ ಸಿಎನ್ಜಿಯಲ್ಲಿ ನಾವು ಕೊಡುವಂಥ, ನಮಗೆ ಸಿಗುವಂಥ ದಿನದ ಸಂಬಳದಲ್ಲಿ, ಅಂದರೆ ದಿನದ ಕೂಲಿಯಲ್ಲಿ, ದಿನದ ಕೂಲಿಯಲ್ಲಿ ನಂಬಿಕೆ ಮಾಡುವಂಥದ್ದು ಈ ಆಟೋ ಚಾಲನೆ ಅಂತ ಅಂದಾಗ ದಿನಕ್ಕೆ ಎಷ್ಟು ದುಡಿತಾರೆ ಅದ್ರ ಮೇಲೆ. ಅದರಲ್ಲಿನೇ ಸಿಎನ್ಜಿಯ ದರ ಇಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಅಂತ ಅಂದರೆ ಇನ್ನು ನಾವು ಏನು ಉಳಿಸೋದೇನು, ಫ್ಯಾಮ್ಲಿಗೆ ಅಂತ ನೋಡ್ಕೊಳ್ಳೋದು ಹೇಗೆ, ಕುಟುಂಬ ನಿರ್ವಹಣೆ ಮಾಡೋದು ಹೇಗೆ ಅನ್ನುವಂಥ ಅಳಲು ಆಟೋ ಚಾಲಕರದು. ಹೀಗಾಗಿ ಹಲವಾರು ಆಟೋ ಯೂನಿಯನ್ಗಳು ಇದೀಗ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು, ಮೀಟರ್ ದರ ಹೆಚ್ಚಳ ಆಗಬೇಕು. ಮೀಟರ್ ದರ ಏನು 30 ರೂಪಾಯಿ ಎಲ್ಲ ಇದೆಯಲ್ಲ, 50 ರೂಪಾಯಿಗೆ ಹೆಚ್ಚಳ ಆಗಬೇಕು. ಇನ್ನು ಅದರ ಜೊತೆಗೆ ಬೇರೆ ಕ್ಯಾಬ್ಗಳ ಚಾಲನೆಯಿಂದಾಗಿ ನಮಗೆ ಆಟೋ ಜೀವನಕ್ಕೂ ಕೂಡ ಅಲ್ಲಿ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ದರ ಹೆಚ್ಚಳ ಆಗಬೇಕು, ಅದರ ಅವಕಾಶ ಮಾಡಿಕೊಡಿ. ಇಲ್ಲ ಸರ್ಕಾರದಿಂದ ತಿಂಗಳಿಗೆ ಇಷ್ಟಂತ ನಮ್ಗೆ ಅದನ್ನಾದರೂ ಮಾಡಿಕೊಡಿ ಅನ್ನುವಂಥದ್ದು ಅವರ ಬೇಡಿಕೆಗಳು ಕಾಣಿಸ್ತಾ ಇದೆ. ನಿರಂತರ ದರ ಏರಿಕೆಗೆ ಸಾರ್ವಜನಿಕರ ಆಕ್ರೋಶ. ಆಟೋ ಚಾಲಕರ ಬದುಕಿಗೆ ಬೆಲೆ ಏರಿಕೆ ಹೊಡೆತ. ಸಿಎನ್ಜಿ ಬೆಲೆ ಏರಿಕೆಯಿಂದ ಸಾರಿಗೆ ವೆಚ್ಚ ಹೆಚ್ಚಳ. ಸರ್ಕಾರದ ವಿರುದ್ಧ ಆಟೋ ಚಾಲಕರ ಅಸಮಾಧಾನ. ಬೆಲೆ ಏರಿಕೆ ಆಗಿದೆ, ಮತ್ತೆ ದರ ಪರಿಷ್ಕರಣೆ ಮಾಡಬೇಕು, ಇಲ್ಲದಿದ್ರೆ ಆಟೋ ಓಡಿಸುವುದೇ ಕಷ್ಟ ಎಂದು ಚಾಲಕರ ಬೇಸರ. ನಿರಂತರ ದರ ಏರಿಕೆಗೆ ಸಾರ್ವಜನಿಕರ ಆಕ್ರೋಶ. ಸಾರ್ವಜನಿಕರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆಟೋ ಚಾಲಕರಿಗೆ ದೊಡ್ಡ ಮಟ್ಟದ ಹೊಡೆತ ಕೊಡ್ತಾ ಇದೆ. ಸಾರಿಗೆ ವೆಚ್ಚ ಕೂಡ ಹೆಚ್ಚಳ. ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದಾಗ ಹೆಚ್ಚಿಗೆ ಒಂದು ಬೆಲೆಯನ್ನು ಹೇಳ್ಬಿಟ್ರೆ, ಹೆಚ್ಚಿಗೆ ಅಮೌಂಟನ್ನು ಹೇಳ್ಬಿಟ್ರೆ ಅಲ್ಲಿ ಸಾರ್ವಜನಿಕರು ಕೂಡ ಆಟ ಹತ್ತಲ್ಲ ಅಂತ ಹೇಳ್ತಾರೆ ಆಟೋ ಚಾಲಕರು. ಬೇರೆ ವ್ಯವಸ್ಥೆನ ಮಾಡ್ಕೊಂಡು ಹೋಗ್ತಾರೆ, ಕ್ಯಾಬ್ ಅಂತ ಬುಕ್ ಮಾಡ್ಕೊಂಡು ಹೋಗುವಂಥದ್ದು ಈ ರೀತಿಯಾಗೆಲ್ಲ ಆಗುತ್ತೆ. ಬಟ್ ಇಲ್ಲಿ ನಮಗೆ ಭಾರಿ ದೊಡ್ಡ ಮಟ್ಟದ ಲಾಸ್ ಆಗ್ತಾ ಇದೆ, ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಕುಟುಂಬ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾದರೂ ಒಂದು ಅವಕಾಶವನ್ನು, ಉಚಿತವಾಗಿ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಆಟೋ ಯೂನಿಯನ್ದವರು. ಈ ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ನಾವು. ಮನೆಗೆ ಅಲ್ಲಿ ವ್ಯಾಪಾರವನ್ನು ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ನಮಗೆ ಬೆಲೆ ಏರಿಕೆಯಿಂದ ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇದೆ ಅನ್ನುವಂಥದ್ದು ಆಟೋ ಚಾಲಕರ ಆಕ್ರೋಶ.